ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಈ ದಿವಸ ಪುಟ ನೀನು ಹೇಳ್ತಾ ಇದ್ದೆ, ತುಂಬಾ ಜನ ನಿಮ್ಮ ಫ್ರೆಂಡ್ಸ್ ಕೇಳ್ತಾ ಇದಾರೆ ಅಂತ, ನಮ್ಮ ಆತ್ಮೀಯರು ಎಲ್ಲ ಕೇಳ್ತಾ ಇದ್ರು. ಇಡ್ಲಿ ಸಾಂಬಾರು ಎಷ್ಟೋ ಜನ ಇಡ್ಲಿ ಸಾಂಬಾರು ತೋರಿಸಿದ್ದಾರೆ. ಆದ್ರೆ ನಿಮ್ಮ RVR ಶೈಲಿಯಲ್ಲಿ ಅಥವಾ ನೀವು ರಂಗನಾಥ ಅಯ್ಯಂಗಾರ್ ಮಾಡೋ ಶೈಲಿನಲ್ಲಿ ಇಡ್ಲಿ ಸಾಂಬಾರು ತೋರಿಸಿ ಅಂತ ನಾನು ಕೇಳಿದೆ. ತುಂಬ ಮೊನ್ನೆ ನನ್ನ ಕ್ಲಾಸ್ಮೇಟ್ ಒಬ್ಬ ಕೇಳ್ತಾ ಇದ್ದ, ಪ್ರಸನ್ನ ಅಂತ. ಹಾಗಾಗಿ ಅವರೆಲ್ಲರಿಗೋಸ್ಕರ RVR ಶೈಲಿಯಲ್ಲಿ, ನಮ್ಮ ಶೈಲಿಯಲ್ಲಿ, ಮಾಮಾಸ್ ಕೈ ರುಚಿ ಶೈಲಿಯಲ್ಲಿ ಇಡ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ. ಅದಕ್ಕೆ ನಾವು ಪ್ರಧಾನವಾಗಿ ಸಾಂಬಾರು ಈರುಳ್ಳಿನೇ ತಗೊಂಡಿದ್ದೀವಿ. ಇದು ಚಿಕ್ಕ ಚಿಕ್ಕದಾಗಿರುವಂತಹ ಅದು ಬಹಳ ರುಚಿ, ಅದು ತುಂಬ ರುಚಿ ಕೊಡುತ್ತೆ. ಇವತ್ತು ನೋಡೋಣ ಟೇಸ್ಟ್ ಹೇಗಿರುತ್ತೆ. ಇಡ್ಲಿ ಸಾಂಬಾರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಟೊಮೆಟೊ ಹಣ್ಣು, ಚಿಕ್ಕದಾಗಿರುವಂತಹ ಈರುಳ್ಳಿ, ಸಾಂಬಾರು ಈರುಳ್ಳಿ, ಕಾಯಿ ತುರಿ, ಹುಣಸೆ ಹಣ್ಣಿನ ರಸ, ಬೆಲ್ಲ, ಧನಿಯಾ, ಸಾಸಿವೆ, ಇಂಗು, ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕುಕ್ಕರ್ ಆನ್ ಮಾಡ್ಕೊತೀನಿ. ಈ ಕಡೆ ಸ್ಟವ್ ಆನ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ, ಒಗ್ಗರಣೆ ಪ್ಲಸ್ ಬೇಳೆ ಬೇಯಕ್ಕೆ ಹಾಕ್ತೀನಿ. ಒಂದು 2-3 ಸ್ಪೂನಷ್ಟು ಎಣ್ಣೆ ಸಾಕು. ಇದಕ್ಕೆ ಸ್ವಲ್ಪ ಎಣ್ಣೆ, ಪುಡಿ ಹುರ್ಕೊಳ್ಳೋಕ್ಕೆ ಇನ್ನೊಂದು ಚೂರು ಹಾಕು. ಸಾಕು. ಸಾಸಿವೆ, ಸಣ್ಣ ಚಮಚ ಆದ್ರಿಂದ ಒಂದು 2 ಚಮಚ, ಅಲ್ಲ ಅದು ಅರ್ಧನೇ ಹಾಕಿರೋದು ನಾನು. ಕಡಲೆಬೇಳೆ ಇಲ್ಲಿಗೆ ಪುಡಿ ಹುರಿಯೋಕ್ಕೆ. ಪುಡಿ ಇಟ್ಕೊಂಡ್ರೆ ಏನಾಗಲ್ಲ, ಈಗ ನಾವು ಹುರಿದು ಪುಡಿ ಮಾಡಿ ಇಟ್ಕೊಂಡ್ಬಿಡಿ. ಪುಡಿ ಮಾಡಿ ಇಟ್ಕೊಂಡ್ರೆ ಒಂದು 4 ದಿವಸ ಅಲ್ಲ 15 ದಿವಸ ಇಟ್ಕೊಂಡ್ರೆ ಏನಾಗಲ್ಲ. ಸಾಕು ಸಾಕು. 1 ಸ್ಪೂನಷ್ಟು ಉದ್ದಿನಬೇಳೆ. 4 ಸ್ಪೂನ್ ಕಡಲೆಬೇಳೆಗೆ ಹೌದು, 1 ಸ್ಪೂನ್ ಉದ್ದಿನಬೇಳೆ, ಇನ್ನೊಂದು ಚೂರು 1/2 ಸ್ಪೂನ್. ಓಕೆ. ಸ್ವಲ್ಪ ಕರಿಬೇವು, ಸಾಕು. ಇಲ್ಲಿ ಸಾಸಿವೆ ಹಾಕಿದ್ವಿ, ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ವಿ, ಕರಿಬೇವು ಹಾಕಿದ್ವಿ, 1-2 ಮೆಣಸಿನ್ಕಾಯಿ, ಸಾಂಬಾರು ಈರುಳ್ಳಿ, ಸ್ವಲ್ಪ ಅರಿಶಿನ, ಒಂದು ಅರ್ಧ ಚಮಚದಷ್ಟು ಅರಿಶಿನ, ಸಾಂಬಾರು ಈರುಳ್ಳಿ 1 ಬೌಲು. 1 ಬೌಲು ಅಂದರೆ ಒಂದು 1/4 kg. ಇಲ್ಲಿ ಕಡಲೆಬೇಳೆ ಹಾಕಿದ್ವಲ್ಲ, ಉದ್ದಿನಬೇಳೆ ಹಾಕಿದ್ವಿ. ಈಗ 1 ಚಮಚದಷ್ಟು ಮೆಂತ್ಯ ಸಾಕು. ಇಷ್ಟು ಒಂದು ಅರ್ಧ ಚಮಚ ಕಿಂತ ಜಾಸ್ತಿ. ನಾವು ಮೆಂತ್ಯ ಹೇಳಿರಲಿಲ್ಲ, ಮೆಂತ್ಯ ಒಂದು ಸೇರಿಸ್ತೀವಿ. ಚೂರು ಚಕ್ಕೆ, ಇಲ್ಲಿ ಲವಂಗ ಏಲಕ್ಕಿ ಎಲ್ಲ ಬೇಕಾಗಿಲ್ಲ. ಇದಕ್ಕೆ ಚಕ್ಕೆನೇ ಆಪ್ಷನಲ್ಲು, ಸಾಕು. ಈ ಹಂತದಲ್ಲಿ ತೊಗರಿಬೇಳೆ ಹಾಕೊಳ್ಳೋಣ. ಈ ತೊಗರಿಬೇಳೆ ಸುಮಾರು ನಾವು ಒಂದು 200 ಗ್ರಾಮ್ ತಗೊಂಡಿದ್ದೀವಿ. ಒಂದು 7-8 ಜನಕ್ಕೆ ಇಡ್ಲಿಗೆ, 8 ಜನಕ್ಕೆ ಪಕ್ಕ ಖಂಡಿತ ಆಗುತ್ತೆ. ಅದೇನು ಉಳಿದ್ರೆ ಊಟದ ಜೊತೆಗೂ ತಿನ್ಬೋದು. ಸಾಂಬಾರು ಈರುಳ್ಳಿ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಒಂದು 2-3 ಟೊಮೆಟೊ. ನೀರು ಕೊಟ್ಬಿಡುತ್ತಾ.
ಒಂದು ಕಮ್ಮಿ ಕಾವು ಇಟ್ಕೊಂಡಿದ್ರೆ ನಾವು ಈ ಕಡೆನೂ ಗಮನ ಹರಿಸ್ಬೋದು, ಈ ಕಡೆನೂ ಗಮನ ಹರಿಸ್ಬೋದು. ಜಾಸ್ತಿ ಕಾವು ಇಟ್ಕೊಂಡ್ರೆ ಹದವಾಗಿ ಹುರಿಯುತ್ತೆ, ಇದಾಗುತ್ತೆ, ಕ್ರಿಸ್ಪಿ ಆಗುತ್ತೆ. ಹೌದು, ಇನ್ನೂ ಬೇಕು, ಇನ್ನೊಂಚೂರು. ಇಷ್ಟಕ್ಕೆ ನಾವು 200 ಗ್ರಾಮ್ ಬೇಳೆ ತೊಗೊಂಡಿದ್ದೀವಿ, 1/4 kg ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀವಿ, ಒಂದು 1/4 kg ಟೊಮೆಟೊ ತೊಗೊಂಡಿದ್ದೀವಿ, ಒಂದು ಸ್ವಲ್ಪ ಉಪ್ಪು. ಇದು ಈರುಳ್ಳಿ ಟೊಮೆಟೊ ಎಲ್ಲ ಉಪ್ಪು ಹಿಡಿಬೇಕಲ್ಲ, ಹಾಗಾಗಿ ಇಲ್ಲಿ ನಾವು ಹರಳುಪ್ಪು ಉಪಯೋಗಿಸ್ತಾ ಕೈ ಇದ್ದೀವಿ. ಕೊಡಬಾರ್ದು ಅಂತಾರೆ, ಕೈ ಕೊಟ್ಟರೆ ಬಿಡ್ತು ಅಂತಾರೆ. ಸಾಮಾನ್ಯವಾಗಿ ಬಿಡ್ತು ಅಂತ ಅನ್ನುವಂತಾರೆ ಬಿಡ್ತು. ಹಳ್ಳಿ ಕಡೆ, ಆಯ್ತಾ? ಕೆಳಕ್ಕೆ ಇಟ್ಬಿಡ್ಬೇಕು, ಕೆಳಗಡೆ ಇಟ್ಬಿಡಿ ಅಂತಾರೆ, ಉಪ್ಪು ಮುಟ್ಟಲ್ಲ. ಹಾಂ, ಈಗ ಧನಿಯಾ 1 2 3 ಇನ್ನೊಂದು ಸ್ವಲ್ಪ ಧನಿಯಾ. ಇದಕ್ಕೆ ಇಡ್ಲಿ ಸಾಂಬಾರ್ಗೆ ಸ್ವಲ್ಪ ಧನಿಯಾ ಘಮ ಮುಂದಾಗಿರ್ಬೇಕು. ಅಂದ್ರೆ ಒಂದು 4 ಸ್ಪೂನು ಕಡಲೆಬೇಳೆ ತಗೊಂಡ್ರೆ ಒಂದು 6 ರಿಂದ 8 ಸ್ಪೂನು ಧನಿಯಾ ತಗೊಂಡ್ರೆ ಪರವಾಗಿಲ್ಲ. ಖಂಡಿತ ಒಂದಕ್ಕೆ ಡಬ್ಬಲ್ಲೇ ಬೇಕು. ಧನಿಯಾ ಯಾವಾಗಲೂ ಮುಂದಾಗಿರ್ಬೇಕು ಸ್ವಲ್ಪ ಇಡ್ಲಿ ಸಾಂಬಾರ್ಗೆ. ಏನಂತಂದರೆ ಒಂದು 4 ಗುಂಟೂರು ಮೆಣಸಿನ್ಕಾಯಿ, ಖಾರ ಮತ್ತು ಹಾಕೇನು 8 ಹಾಕಿದ್ದೀನಿ. ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ, ಒಂದು 8 ಬ್ಯಾಡಿಗೆ ಮೆಣಸಿನ್ಕಾಯಿ. ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೋಸ್ಕರ, ಬ್ಯಾಡಗಿ ಮೆಣಸಿನ್ಕಾಯಿ ಬಣ್ಣಕ್ಕೋಸ್ಕರ. ಹೌದು, ಈ ಪುಡಿ ಈಗ ಸರೋಗುತ್ತೆ. ನಾವು ಇದಕ್ಕೆ ಈ ಹಂತದಲ್ಲೇ ಇದನ್ನು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ತೆಂಗಿನಕಾಯಿ ಹಾಕಿ ಈಗ ಇದಕ್ಕೆ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಕೂಗ್ಸಿದ್ರೆ ಸಾಕು, 2 ರಿಂದ 3. ಈರುಳ್ಳಿ ಬೇಯಬೇಕು ಅಂತ. ಈರುಳ್ಳಿ ಬೇಳೆ ಬೇಯಬೇಕು, ಮುಖ್ಯವಾಗಿ ಬೇಳೆ ಬೇಯಬೇಕು. ಈರುಳ್ಳಿ ಬೆಂದ್ಬಿಡುತ್ತೆ. ಕೆಲವರು ನೆನೆ ಹಾಕೋತಾರಲ್ವಾ? ಹೌದು, ಎಲ್ಲ ಏನಕ್ಕೆ ಅಂದ್ರೆ ಉದ್ದೇಶ ತೊಳೆದಂಗೆ ಆಗುತ್ತೆ ಅಂತ. ಈಗ ನಾವು ತೊಳೆದು ಸೋರ್ ಹಾಕಿದ್ವಿ. ಅಲ್ಲ, ಅದು ನೀರಲ್ಲಿ ನೆನೆ ಇಟ್ಬಿಟ್ಟು ಆಮೇಲೆ ಸೋರ್ ಹಾಕಿ ಉಪಯೋಗಿಸ್ತಾರಲ್ವಾ? ಅದು ಒಳ್ಳೇದು, ಬೇಗ ಬೇಯಲಿ ಅಂತ ಅಷ್ಟೇ. ಕೆಲವು ಬೇಳೆಗಳು ಬೇಯೋದೇ ಇಲ್ಲ ಬೇಗ. ಹೌದು, ಈಗ ಕಾಯ್ತೀವಿ. ಒಂದು ಅರ್ಧ ಕಾಯಿ, ಒಂದು ತೆಂಗಿನಕಾಯಿನಲ್ಲಿ ಅರ್ಧ ಬಟ್ಲು ಹೌದು, ಕಾಯಿ ತುರಿ ತಗೊಂಡ್ರೆ ಇದಕ್ಕೊಂಚೂರು ಉಪ್ಪು ಹಾಕೋಣ. ರುಬ್ಸಿರೋದೆಲ್ಲ ಹಾಕಬೇಕು ಅಂತಿಲ್ಲ, ಎತ್ತಿಟ್ಕೋಬೋದು. ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಸಂಜೆ ಏನಾದರೂ ಸಾಂಬಾರು ಮಾಡೋದಾದ್ರೆ ಅಥವಾ ಮಾರನೇ ದಿವಸ ಸಾಂಬಾರು ಮಾಡೋದಾದ್ರೆ ಮಸಾಲೆ ಎತ್ತಿಟ್ಕೊಂಡ್ರೆ ಏನಾಗಲ್ಲ, ಖಂಡಿತ. ಇನ್ನೊಂಚೂರು ಉಪ್ಪು ಹಾಕಿ ಸಾಕು. ಆಮೇಲೆ ನೋಡ್ಕೊಂಡು ಹಾಕೋಣ ಸ್ವಲ್ಪ ಬೆಲ್ಲ ಸಾಕು. ಇಡ್ಲಿ ಸಾಂಬಾರಿಗೆ ನಾವು ಹಾಸನಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಮೈಯೂರು ಹೊಟ್ಕೊಂಡ್ರೆ ಈಗ ಇದರಲ್ಲಿ ಬೆಳ್ಳೂರು ಕಾಸು ಇಡ್ಲಿ ಸಾಂಬಾರಿಗೆ ಸ್ಪೆಸಿಫಿಕ್ ಆಗಿ ಬೆಲ್ಲ ಮುಂದಾಗಿದೆ. ಇನ್ನೊಂಚೂರು ಬೆಲ್ಲ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಸಾಂಬಾರು ಒಂಚೂರು ಬೆಲ್ಲ ಮುಂದಾದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೇನೆ ಹುಣಸೆ ಹಣ್ಣು ರಸ ಸಾಕು. ಹುಣಸೆ ಹಣ್ಣು ರಸ, ಹಾಂ. ಇದು ಕೂಗೋದ್ಗೆ ಇದು ಆರಿಸ್ಬಿಟ್ಟು ಮಿಕ್ಸಿಗೆ ಹಾಕೊಂಡು ಹಾಕೊಂಡ ಕಂದ. ಈಗ ಇಡ್ಲಿ ಸಾಂಬಾರಿಗೆ ನಾವು ಏನೇನು ಹಾಕಿದ್ವಿ? ತೊಗರಿಬೇಳೆ, ಆಮೇಲೆ ಆನಿಯನ್, ಸಾಂಬಾರು ಈರುಳ್ಳಿ ಮತ್ತು ಟೊಮೆಟೊ, ಅರಿಶಿನ, ಒಗ್ಗರಣೆನೂ ಹಾಕಿದ್ವಿ. ಈಗ ವೆಯ್ಟ್ ಎತ್ತು ನೋಡೋಣ. ಕುಕ್ಕರ್ ಆರಿದೆ. ಈ ಕಡೆಗೆ ತಿಟ್ಕೊಂಡ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ ಅನ್ಸುತ್ತೆ. ಫಸ್ಟ್ ಕ್ಲಾಸ್ ಬೆಂದಿದೆ. ಬೇಳೆ ಇಡ್ಲಿ ಸಾಂಬಾರ್ಗೆ ಚೆನ್ನಾಗಿ ಬೇಯಬೇಕು. ಆಮೇಲೆ ಆ ಈರುಳ್ಳಿ ಉಂಡೆ ಹಾಗೆ ಸಿಗ್ಬೇಕು. ಈಗ ಮಸಾಲೆ ಆಗಿದೆ. ಒಂದು ಸ್ಪೂನ್ ತಗೋ. ಸೌಟೆಲೆ ಹಾಕ್ತೀನಿ, ಸೌಟೆ ತಗೋತೀನಿ. ಎಲ್ಲ ಮಸಾಲೆ ಹಾಕಬೇಕು ಅಂತಿಲ್ಲ, ನೀವು ರುಬ್ಬಿಸ್ಕೊಂಡ್ರಿ ಅಂತ ಅಂದ್ಬಿಟ್ಟು ಎಲ್ಲ ಮಸಾಲೆ
ಎಷ್ಟು ಬೇಕೋ ಅಷ್ಟು ಬೇಕು ಅಂತ ಇಲ್ಲ, ಎತ್ತಿಟ್ಕೊಳ್ಳಿ. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಮತ್ತೆ ರಾತ್ರಿಗೆ ಯಾವ್ದಾರ ಸಾಂಬಾರು ಮಾಡ್ಕೋಬೇಕು ಅಂತಂದ್ರೆ ಎಲ್ಲ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಮಸಾಲೆ ಜಾಸ್ತಿ ಆಯ್ತು ಅಂತ ಮತ್ತೆ ನೀರು ಹಾಕು, ಮತ್ತೆ ಉಪ್ಪು ಹಾಕು, ಮತ್ತೆ ಬೆಲ್ಲ ಹಾಕು, ಮತ್ತೆ ಹುಳಿ ಹಾಕು, ಆಮೇಲೆ ಹಾಕಿರೋ ಈರುಳ್ಳಿ ಎಲ್ಲಾನು ಕಡಿಮೆ ಆಗ್ಬಿಡುತ್ತೆ. ಕಡಿಮೆ ಆಗುತ್ತೆ. ನಾವು ಆಗ್ಲೇ ಹಿಂಗ್ ಹಾಕಿಲ್ಲ, ಸ್ವಲ್ಪ ಹಿಂಗ್ ಹಾಕಿ, ಸರಿ ಜಾಸ್ತಿ ಬೇಡ, ಸಾಕು. ಸೊ ಈಗ ಈ ಮಸಾಲೆನ ನಾವು ಇಟ್ಕೊಂಡು ಮತ್ತೆ ಇದನ್ನ ನೀನು ಉಪಯೋಗಿಸ್ಕೋಬಹುದು ಅಂತ ಈಗ ಹೇಳ್ತಾ ಇದ್ದೀರಾ? ನಮ್ಮ ಹುಡುಗ ರುಬ್ಬಿಸ್ಕೊಟ್ಬಿಟ್ಟಿದ್ದಾನೆ, ಅದು ರುಬ್ಬಿಸ್ದೆ ಹೋದ್ರೆ ಅರ್ಧನ ಹಾಗೆ ಇಟ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡು ಮಾರನೇ ದಿವಸ ಉಪಯೋಗಿಸ್ಕೋಬಹುದು. ಏನ ಇನ್ನು ರಾತ್ರಿ ಉಪಯೋಗಿಸ್ಕೋಬಹುದು, ನಾಳೆನು ಫ್ರಿಡ್ಜಲ್ಲಿ ಇಟ್ರೆ ಏನಾಗಲ್ಲಮ್ಮ. ಈಗ ನೋಡು ಒಳ್ಳೆ ಕುದಿ ಬರ್ತಾ ಇದೆ. ಏನ್ ಗೊತ್ತಾ, ಸೆಂಟರ್ನಲ್ಲಿ ಕುದಿ ಬಂದ್ರೆ ಪರಿಪಕ್ವವಾಗಿದೆ, ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿದೆ ಅಂತ ಅರ್ಥ. ಈಗ ಕುದಿ ಬಂದಿದೆ, ಚೆನ್ನಾಗಿ ಕುದ್ದಿದೆ. ಈ ಹಂತದಲ್ಲಿ ಆಫ್ ಮಾಡೋಣ. ಈಗ ನಮ್ಮಲ್ಲಿ ಒಬ್ಬರು ಅತಿಥಿ ಬಂದಿದ್ದಾರೆ, ನಮ್ಮ ಅಕ್ಕನ ಮಗಳು ಹೋದು, ರಾಧಾ ಅಂತ. ಅವರು ಪ್ರೊಫೆಷನಲ್ಲಿ ಟೀಚರ್. ಅವರು ಈಗ ಸ್ಕೂಲ್ನಲ್ಲಿ ಮಾಡ್ತಾ ಇಲ್ಲ, ವರ್ಕ್ ಮಾಡ್ತಾ ಇಲ್ಲ, ಟ್ಯೂಷನ್ ಇಟ್ಕೊಂಡು. ಅವ್ರ ಯಜಮಾನ್ರು ಶ್ರೀನಿವಾಸ್ ಅಂತ ಕಸ್ಟಮ್ಸ್ ಆಫೀಸರ್ ಅವರು ಕೂಡ ಬಂದಿದ್ದಾರೆ. ನನ್ನ ಅಕ್ಕನ ಮಗಳನ್ನ ರಾಧಾ ಅಂತ. ನಾನು ಅವ್ರ ಮನೇಲೆ ಬೇಕರಿ ಟ್ರೈನಿಂಗ್ ತಗೊಂಡೆ ಅಂದಲ್ಲ 2 years, ನಾ ಅವ್ರ ಮನೇಲೆ ಇದ್ದಿದ್ದು. ಸೊ ಹಂಗಾಗಿ ಅವಳು ನಮಗೆ ನಮ್ಗೆ ಭೇದನೇ ಇಲ್ಲ, ನಮ್ಮನೆ ಮಗಳು, ಅಷ್ಟು ಅಪ್ಯಾಯಮಾನ ನಮ್ಗೆ. ಸೊ ಅವ್ನು ಕರಿತೀನಿ, ಲೆಟ್ ದೆಮ್ ಕಮ್, ಲೆಟ್ ಹರ್ ಕಮ್ ಅಂಡ್ ಟೇಸ್ಟ್. ಕಂದ ನಮ್ಮ ಅತಿಥಿಗಳು ಖಂಡಿತ ಕರೆಯುವಂತ ಸಮಯ ನಿನಗೆ ಅತಿಥಿ, ಮಾಮಾಸ್ ಕೈ ರುಚಿಗೆ ಅತಿಥಿ, ಅವಳು ನನಗೆ ಅತಿಥಿ ಅಲ್ಲ. ಸೊ ರಾಧಾ ಬರೋ ಕಂದ. ಇವರು ಇಲ್ಲಿ ಸ್ಟೇಜಲ್ಲಿ ಇವರು ಅನ್ಬೇಕು, ಬನ್ನಿ ಹೋಗಿ ಅನ್ಬೇಕು. ನಮ್ಮ ಅಕ್ಕನ ಮಗಳು ಇವತ್ತು ಬಂದಿದ್ದಾರೆ, ಏನೋ ದೇವರು ಬಯಸ್ಕೊಂಡಂಗೆ ನಾವು ಬಯಸ್ಕೊಂಡಿದ್ದೀವಿ, ಬಂದಿದ್ದಾರೆ. ಅವರು ಇವತ್ತು ಈ ಇಡ್ಲಿ ಸಾಂಬಾರನ್ನ ರುಚಿ ನೋಡ್ಬಿಟ್ಟು ತಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ. ಕಂದ ಈಗ ಇಡ್ಲಿ ಸಾಂಬಾರು ರೆಡಿ ಇದೆ ನಮ್ಮ ಅತಿಥಿಗಳಿಗೆ ಕೊಡು, ನಿನ್ನ ಕೈಯಾರೆ. ಅವರು ರುಚಿ ನೋಡ್ತಾ ಇದೆ, ತುಂಬಾ ಚೆನ್ನಾಗಿ. ವಾಸ್ತವವಾಗಿ ಮೌತ್ಫುಲ್ ಸಾಂಬಾರು ಇರ್ಬೇಕು ಇಡ್ಲಿ ಜೊತೆಗೆ. ಖಾಲಿ ಮಾಡ್ಬೇಕು ಅದನ್ನ, ಅದು ನಿನ್ಗೆ ಚೆನ್ನಾಗಿದೆ. ನಾನು ಯಾವತ್ತೂ ಮನೇಲಿ ಇಡ್ಲಿ ಮಾಡ್ತಾ ಇರ್ಲಿಲ್ಲ. ನೆಕ್ಸ್ಟ್ ಇಡ್ಲಿ ವಿತ್ ಸಾಂಬಾರ್ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಐಟಮ್ ಖಾಲಿ ಮಾಡ್ಬೇಕು. ನೆಕ್ಸ್ಟ್ ನಾನು ಮನೇಲಿ ಮಾಡಿಬಿಟ್ಟು ನಿನ್ಗೆ ಹೇಳ್ತೀನಿ ಹೇಗಿದೆ, ಓಕೆ, ಯಾವ ಥರ ಇದೆ, ನನ್ನ ಮಗ ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂದ ಅಂತ. ವೆರಿ ಗುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ಬಂಧುಗಳೇ, ನಾವು ಮಾಡಿರುವಂತಹ ಈರುಳ್ಳಿ ಸಾಂಬಾರಿನಿಂದ ಮಾಡಿರುವಂತಹ ಸಾಂಬಾರ್ ಇಡ್ಲಿ ಜೊತೆಗೆ, ಇದು ಪರ್ಟಿಕ್ಯುಲರ್ ಆಗಿ ಇಡ್ಲಿ ಜೊತೆಗೆ ಮಾಡುವಂತಹ ಸಾಂಬಾರನ್ನೇ ನಾವು ಮಾಡಿರೋದು. ಇದನ್ನ ಪ್ರತಿಯೊಬ್ರು ಮನೆಯಲ್ಲಿ ಮಾಡಿ ಇಡ್ಲಿ, ಸ್ಪೆಷಲಿ ಇಡ್ಲಿ ಜೊತೆಗೆ ಮಾಡ್ಕೊಂಡು ತಿನ್ನಿ. ಅದು ಟೇಸ್ಟ್ ಹೇಗೆ ಬರುತ್ತೆ ಅಂತ ನಮ್ಮ ಜೊತೆಗೂ ಹಂಚ್ಕೊಳ್ಳಿ, ನಿಮ್ಮ ಮನೆ ಜನಕ್ಕೆಲ್ಲ ಮಾಡ್ಕೊಡಿ. ಆಮೇಲೆ ಅದರ ರುಚಿ ಹೇಗಿತ್ತು, ಅದು ಮಾಡುವಾಗ ನಿಮ್ಮ ಅನುಭವಗಳೇನು, ಅನಿಸಿಕೆಗಳೇನು ಅಂತ ನಮ್ಮ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಮ್ಮ ಎಲ್ಲ ನೋಟಿಫಿಕೇಶನ್ಗಳು ನಿಮ್ಮನ್ನ ತಲುಪತ್ತೆ. ಹಾಗೆ ನಮ್ಮ ಎಲ್ಲ ಹೊಸ ಹೊಸ ರುಚಿಗಳು ನಿಮಗೆ ಬಂದು ಸೇರತ್ತೆ. ಅದನ್ನೆಲ್ಲ ಮಾಡಿಕೊಂಡು ರುಚಿ ನೋಡಿಕೊಂಡು ನಮಗೆ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ. ಹಾಗೆ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ ಬಂಧು.